ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಮಕ್ಕಳು ಮನೇಲಿರೋದ್ರಿಂದ ನಂಗೆ ಗೀ ರೈಸ್ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಗೀ ರೈಸ್ ರೆಸಿಪಿ ಮಾಡ್ತಾಯಿದ್ದೆ, ನಿಮಗೂ ತೋರಿಸೋಣ ಅಂತ. ನೋಡಿ ರಾತ್ರಿ ಆಗಿರೋದ್ರಿಂದ ಕರೆಂಟ್ ಪ್ರಾಬ್ಲಮ್ ಫ್ರೆಂಡ್ಸ್, ಆದರೂ ಅದರಲ್ಲೇ ಮಾಡ್ತಾಯಿದ್ದೆ. ನಾನು ಇವಾಗ ಏನೇನು ತೊಗೊಂಡಿದ್ದೀನಿ ನೋಡಿ ಅಂದರೆ, ವಾಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ. ವಾಡಂಬಿ ದ್ರಾಕ್ಷಿ ಮತ್ತು ಬಾಸುಮತಿ ರೈಸು ನೀವು ಮಾಡೋದೊಂದು 10 ನಿಮಿಷ ಇದ್ದಾಗನೇ ತೊಳೆದಿಟ್ಬಿಡಿ ಈ ಥರ. ಯಾಕಂದರೆ ಬೇಗ ನೆನಿತವ್ರಿ, ಸ್ವಲ್ಪ ದಪ್ಪ ಇರೋದ್ರಿಂದ ಅಕ್ಕಿ, ಹಾಗಾಗಿ ಒಂದು 10 ನಿಮಿಷನ ಬೇಗ ತೊಳೆದಿಟ್ಬಿಡಿ. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ನೆಕ್ಸ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಉದ್ದಾಗ ಸೀಳಿಟ್ಟಿದ್ದೀನಿ ನೋಡಿರಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಚಕ್ಕಿ, ಲವಂಗ, 2 ಏಲಕ್ಕಿ ಕಾಯಿ ಮತ್ತು ಪಲಾವ್ ಎಲೆ. ನಾನು ಮೊಗ್ಗು ಹಾಕಿಲ್ಲ, ನೀವು ಬೇಕಾದರೆ ಹಾಕೋಬೋದು. ಚಕ್ರ ಮೊಗ್ಗು ಏನೋ ಅಂತಾರಲ್ಲ, ಅದನ್ನು ಹಾಕಿಲ್ಲ ನಾನು, ನನ್ನ ಮಕ್ಕಳು ತಿನ್ನಲ್ಲ ಅಂತ ಹಾಕಿಲ್ಲ. ಮತ್ತು ತುಪ್ಪ ತೊಗೊಂಡಿದ್ದೀನಿ ನೋಡಿರಿ. ಇಲ್ಲಿ ಮೇನ್ ಇರೋದೇ ತುಪ್ಪ, ಜಾಸ್ತಿ ತೊಗೊಳ್ಳಿ. ತುಪ್ಪ, ಎಣ್ಣೆ, ಬಾಸುಮತಿ ರೈಸು ಮತ್ತು ಅರ್ಧ ಪಾಕೆಟ್ ಮೊಸರು, ಇಷ್ಟು ಬೇಕೇ ಬೇಕು ನೋಡಿರಿ. ತುಂಬ ಚೆನ್ನಾಗಿ ಆಗ್ತೈತೆ ರೀ. ಈ ಥರ ಒಂದು ಸಲ ಮಾಡಿ ನೋಡಿರಿ, ಟ್ರೈ ಮಾಡಿರಿ. ಬನ್ನಿ ಇವಾಗ ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಕಾಯಕ್ಕಿಡ್ತೀನಿ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಆಮೇಲೆ ತುಪ್ಪ ಹಾಕ್ಕೊಳ್ಳಿ. ನೋಡಿ, ತುಪ್ಪನ ನಾನು ಮನೆಯಲ್ಲೇ ಮಾಡಿರೋದು. ತುಂಬ ಸಿಂಪಲ್ಲಾಗೆ ಗೀ ರೈಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಇನ್ನೊಂದು ಸಲ ಹೇಳ್ತೀನಿ ನಾನು. ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಈರುಳ್ಳಿ, ಹಸಿಮೆಣಸಿನಕಾಯಿ, ಬಾಸುಮತಿ ರೈಸು, ತುಪ್ಪ, ಏಲಕ್ಕಿ, ಚಕ್ರ ಮೊಗ್ಗು ಮತ್ತು ವಾಡಂಬಿ ದ್ರಾಕ್ಷಿ. ಇವಾಗ ನಾನು ಮೊದಲಿಗೇನು ಮಸಾಲ ಐಟಮ್ ಇಟ್ಕೊಂಡಿದ್ದೆಲ್ಲ, 1-2 ಮೆಣಸಿನಕಾಳು ಮತ್ತು ಏಲಕ್ಕಿ, ಚಕ್ಕಿ ಅವನ್ನೆಲ್ಲ ಹಾಕ್ಕೋತಾ ಇದ್ದೆ ನೋಡಿ ಫಸ್ಟಿಗೆ. ಈ ಥರ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸು, ತುಂಬ ಚೆನ್ನಾಗಿ ಬರ್ತೈತಿ. ಮೊಸರು ಹಾಕಿರಿ, ಮೊಸರು ಹಾಕಿದರೆ ಗೀ ರೈಸು ಟೇಸ್ಟು ಚೆನ್ನಾಗಿ ಬರ್ತೈತಿ. ಬೇಕಾದರೆ ಒಂದು ನಿಂಬೆಹಣ್ಣು ಹಾಕೋಬೋದು, ನಾನು ಹಾಕಿಲ್ಲ ಇಲ್ಲಿ ಮೊಸರು ತೊಗೊಂಡಿರೋದ್ರಿಂದ. ಇದಕ್ಕೆ ಪುದೀನೂ ಹಾಕೋರು ಹಾಕ್ತಾರೆ, ನಾನು ಪುದೀನ ಹಾಕಿಲ್ಲ ಫ್ರೆಂಡ್ಸ್, ನಮ್ಮ ಮಕ್ಕಳು ತಿನ್ನಲ್ಲ ಅಂತೇಳಿ. ಇವಾಗ ವಾಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೇನೆ ನೋಡಿ ನಾನು. ಮೇನು ವಾಡಂಬಿ ದ್ರಾಕ್ಷಿ ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ನೀವೇನು ಇಟ್ಕೊಂಡಿದ್ರಲ್ಲ ಈರುಳ್ಳಿ, ಮೆಣಸಿನಕಾಯಿ ಅವನ್ನೆಲ್ಲ ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕು. ಮೊದಲು ಮೆಣಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಈ ಥರ ಉದ್ದನಾಗ ಸೀಳ್ರಿ. ನೀವು ಉದ್ದನಾಗ ಸೀಳಿ ಇಟ್ಕೊಂಡ್ರೆ ಚೆನ್ನಾಗಿ ಬರ್ತೈತಿ. ಎಲ್ಲದನ್ನು ನೀವು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೊತ್ತಂಬರಿ ಐತಲ್ರಿ, ಲಾಸ್ಟಿಗೆ ಹಾಕ್ಕೊಳ್ರಿ. ಇವಾಗ ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಫಸ್ಟಿಗೆ ಒಂದೊಂದನೇ ಹಾಕ್ಕೊತ ಎಲ್ಲ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನೋಡಿ. ಈರುಳ್ಳಿನ ಈ ಥರ ಹೆಚ್ಕೊಳ್ಳಿ ಫ್ರೆಂಡ್ಸ್, ಉದ್ದನಾಗ ಹೆಚ್ಚಿ ಇಟ್ಕೊಳ್ಳಿ 1-2 ಈರುಳ್ಳಿನ. ಗೀ ರೈಸ್ ಮಾತ್ರ ಚೆನ್ನಾಗಿ ಬರ್ತೈತಿ. ಮಕ್ಕಳು ಮಾಡಿಕೊಡು ಅಂದ್ರೆ ಇವಾಗ ರಜೆ ಎಲ್ಲ ಫ್ರೆಂಡ್ಸ್, ಮನೇಲಿ ಮಕ್ಕಳು ಮನೇಲಿ ಇರೋದ್ರಿಂದ ಏನಾದರೂ ಮಾಡಲೇಬೇಕು. ಮತ್ತು ನೋಡಿರಿ, ಇವಾಗೆಲ್ಲನೂ ಫ್ರೈ ಮಾಡ್ಕೊಳಕತ್ತೀನಿ. ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೋಬೇಕು ನೀವು, ಭಾಳ ಏನು ಬೇಡ, ಒಂದು ಸ್ವಲ್ಪ ಹಾಕಿದರೆ ಸಾಕ್ರಿ, ಕಲರ್ ಆಗಲಿ ಅಂತ ಅಷ್ಟೇ. ಇವಾಗ ನೋಡಿರಿ, ಅರ್ಧ ಪಾಕೆಟು ಮೊಸರು ಹಾಕ್ಕೊಳಕತ್ತೀನಿ. ನಾನು 1 ಪಾಕೆಟ್ ಮೊಸರು ತೊಗೊಂಡಿದ್ದೆ, ಅದರಲ್ಲಿ ಅರ್ಧ ಪಾಕೆಟ್ ಮೊಸರು ಹಾಕ್ಕೊಳಕತ್ತೀನಿ ನೋಡಿರಿ. ನೀವು ಫುಲ್ಲು ಭಾಳ ಜನ ಇದ್ದರೆ ನೀವು ಫುಲ್ ಹಾಕ್ಕೋಬೋದು. ನಾನು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಗೀ ರೈಸ್. ತುಂಬ ಆಮೇಲೆ ಬಾಸುಮತಿ ರೈಸ ಬೇಕು ಅಂತೇನಿಲ್ಲ ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವುದಿದೆ ಅಲ್ಲ ಅದನ್ನೇ ಯೂಸ್ ಮಾಡಿ. ಅಂದರೆ ಬಾಸುಮತಿ ರೈಸು ಗೀ ರೈಸು ಅಥವಾ ಕುಷ್ಕ ರೈಸಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೇನೆ ಅಷ್ಟೇ. ನಾವು ಬಾಸುಮತಿ ರೈಸ್ 1 ಪಾಕೆಟ್ ತಂದರೆ ಸಾಕು. ಇವಾಗ ನೋಡಿರಿ, ಎಲ್ಲ ಫ್ರೈ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೋತಾ ಇದ್ದೇನೆ ನೋಡಿರಿ. ಅರ್ಶಿಣ ಪುಡಿ ಅಂತಾರಲ್ಲ, ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ. ಮತ್ತು ಇನ್ನೊಂದು ಸಲ ಎಲ್ಲದನ್ನು ಸೇರಿ ನೀವು ಫ್ರೈ ಮಾಡ್ಕೊಂಬಿಡಿ. ತುಂಬ ಸಿಂಪಲ್ ಗೀ ರೈಸ್ ಮಾಡೋದು. ಇದಕ್ಕೆ ದಾಲ್ ಇದ್ದರೆ ಮಾತ್ರ ಇನ್ನೂ ಸೂಪರಾಗಿರುತ್ತೆ. ದಾಲ್ ಅಥವಾ ಕುರ್ಮಾ ಮಾಡ್ಕೋಬೋದು. ನಾನು ದಾಲ್ ಮಾಡಿದ್ದೆ, ಕುರ್ಮಾ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಬರ್ತೈತಿ. ಆದರೆ ಅದು ಕುರ್ಮಾ ಮಾಡೋಕ್ಕೆ ಟೈಮ್ ಬೇಕಲ್ಲ ನನಗೆ. ಆಲೂ ಕುರ್ಮಾ ಮಾಡಿದರೆ ತುಂಬ ಚೆನ್ನಾಗಿ ಬರ್ತೈತಿ. ನಾನು ಮಾಡಿಲ್ಲ, ದಾಲ್ ಇತ್ತು, ದಾಲೇ ಹಾಕ್ಕೊಂಡು ತಿಂತೀನಿ ಅಂದರೆ ನನ್ನ ಮಕ್ಕಳು, ಹಾಗಾಗಿ ನಾನು ಮಾಡಿ ತೋರಿಸಿಲ್ಲ. ಬೇಕಾದ್ರೆ ನಿಮ್ಗೆ ಆಲೂ ಕುರ್ಮಾ ಮಾಡೋದು ಒಂದು ಸಲ ತೋರಿಸ್ತೀನಿ. ಇವಾಗ ನೋಡಿರಿ, ಮಕ್ಕಳಿಗೆ ರೊಟ್ಟಿಗೆ ಏನೂ ಹೋಗಂಗಿಲ್ಲ ರೀ, ಈ ಥರ ತಿಂಡಿ ಕೇಳ್ತಾರೆ. ಮತ್ತು ಏನಾದರೂ ಬೇಕು ಅಂದಾಗ ನಾವು ಮಾಡಿಕೊಡ್ಬೋದು. ಇವಾಗ ರಜೆ ಇರೋದ್ರಿಂದ ಮಕ್ಕಳು ಮನೇಲಿ ಇರೋದಕ್ಕೆ ನಮಗೇನು ಟೆನ್ಷನ್ ಫ್ರೆಂಡ್ಸ್, ಏನು ಮಾಡಬೇಕು ಏನು ಬಿಡಬೇಕು ಅಂತ ಅಲ್ವಾ. ಅದಕ್ಕೆ ಈ ಥರ ಸಿಂಪಲಾಗಿ ಅಡುಗೆ ಮಾಡಿ ಕೊಟ್ಬಿಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ತೋರ್ಸಕತ್ತಿದ್ದೆ ನೋಡಿ. ಇವಾಗ ನಾವು ಬಾಸುಮತಿ ರೈಸ್, ಇದಕ್ಕೆ ನೀವು ನೀರು ಹಾಕಿ ಅಕ್ಕಿ ಹಾಕೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಎಲ್ಲ ಮಸಾಲೆ ಐಟಮ್ ಮೇಲೆ ಬಂದು ನಿಂದಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಮೊದಲಿಗೆ ನೀವು ಅಕ್ಕಿ ಹಾಕಿ ಎಲ್ಲದನ್ನು ಫ್ರೈ ಮಾಡಿ ಇಟ್ಕೊಂಬಿಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ವಾಟ್ರ್ ಹಾಕಿರಿ. ಯಾಕಂದ್ರೆ ನೀರು ಹಾಕಿದ ಕೂಡಲೇ ಅದು ಒಂದೇ ಆದರೂ ಸಹಿತ ಒಂದು ಸೈಡೇ ಬಂದು ನಿಂತ್ಕೊಳ್ಳುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೋಡಿರಿ, 1 ಚರಿಗೆ ಅಷ್ಟು ನೀರು ಹಾಕ್ಕೊಳಕತ್ತೀನಿ. ಇದು ನೀರು ಭಾಳ ತೊಗೊಳಂಗಿಲ್ಲ, ಯಾಕಂದರೆ ಬಾಸುಮತಿ ರೈಸು
ನಾವು ಮೊದಲಿಗೆ ನೆನೆ ಇಟ್ಟಿರ್ತೇವಲ್ಲ, ಹಾಗಾಗಿ ಒಂದು ಚರಿಗೆ ಆದರೆ ಸಾಕು. ನೀವು ಜನದ ಮೇಲೆ ಎಷ್ಟು ಹಾಕ್ತಿರಲ್ಲ ಅಷ್ಟು ನೀರು ಹಾಕ್ಕೋಬೋದು. ಇವಾಗ ನಾವು ಎಲ್ಲದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ರಿ, ಉಪ್ಪು ಹಾಕ್ಕೋಬೇಕಷ್ಟೇ. ಇದಕ್ಕೇನು ಬೆಲ್ಲ ಏನೋ ಹಾಕಕ್ಕೆ ಹೋಗ್ಬೇಡ್ರಿ. ಸಾಲ್ಟ್ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎರಡು ವಿಷಲ್ ಹೊಡೆಸ್ರಿ ಫ್ರೆಂಡ್ಸ್. 2 ವಿಷಲ್ ಹೊಡೆಸಿದ್ರೆ ಸಾಕ್ರಿ. ಇದಕ್ಕೇನು ಭಾಳ 3 ವಿಷಲ್ ಹಾಕ್ಸಿದ್ರೇನು ಮತ್ತೆ ಅದು ತಳ ಹಿಡಿದ್ಬಿಡ್ತೈತ್ರಿ. ಹಂಗಾಗಿ 2 ವಿಷಲ್ ಹಾಕ್ಸ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನಮ್ಮ ಗೀ ರೈಸ್. ನೋಡ್ರಿ, ಇವಾಗ ಗೀ ರೈಸಿಗೆ ನಾನೆಲ್ಲ ಮಸಾಲ ಹಾಕಿ ನೀರು ಹಾಕಿ ಇದನ್ನು 2 ವಿಷಲ್ ಹೊಗ್ಸೋಕ್ಕೆ ಮುಚ್ಚಿಟ್ಬಿಡ್ತೀನಿ. ನೀವೇನು ಅಕ್ಕಿ ಹಾಕಿರ್ತೀರಲ್ಲ, ಹಾಗಾಗಿ ಇದನ್ನು ಭಾಳ ಹೊತ್ತು ನೀವು 3 ವಿಷಲ್ ಹೊಡ್ಸೋಕ್ಕೆ ಹೋಗ್ಬೇಡ್ರಿ. ಇವಾಗ ವಿಷಲ್ ಹಾಕಿ 2 ವಿಷಲ್ ಆದರೆ ಸಾಕು ಅಂತ ಅನಿಸುತ್ತೆ. ಇವಾಗ ನೋಡಿರಿ, ಕುಕ್ಕರ್ ಮುಚ್ಚಿಟ್ಟು ನಾನು ಈಗ 2 ವಿಷಲ್ ಹೊಡೆಸ್ತೀನಿ. ಇಲ್ಲ ಫುಲ್ ಕವರ್ ಆಯಿತು. ನೋಡಿ, ಈ ಥರ ನೀವು ಗೀ ರೈಸ್ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್. ನೀವೇ ಹೇಳ್ತೀರಾ. ಇವಾಗ 2 ವಿಷಲ್ ಆಯಿತು ನೋಡಿರಿ. ಆದರೂ ಸಹಿತ ಮಸಾಲೆ ಐಟಮ್ ಯಾವ ಥರ ನಿಂತಿದೆ ಅಂತ ಅದಕ್ಕೆ ಹೇಳೋದು. ಮೊದಲಿಗೆ ಅಕ್ಕಿನ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕು ನೋಡ್ರಿ ಅಂತ. ನೋಡಿರಿ, ಘಮ ಘಮ ಅಂತ ಇದೆ. ಯಾಕಂದರೆ ತುಪ್ಪ ಹಾಕಿರೋದ್ರಿಂದ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಗೀ ರೈಸು. ಈ ಥರ ಒಂದ್ಸಲ ಮಾಡಿ ನೋಡಿರಿ. ಮೊಸರು ಹಾಕಿದ್ರೆ ಬೇಕಾದ್ರೆ ಹಾಲು ಬೇಕಾದ್ರೂ ಹಾಕ್ಕೋಬೋದು. ಹಾಲು ಮೊಸರು ಎರಡೂ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರ್ತೈತಿ. ನಾನು ಹಾಲು ಹಾಕಿಲ್ಲ, ಮೊಸರು ಹಾಕಷ್ಟೇ ತೋರಿಸಿದ್ದೀನಿ. ನೀವು ಬೇಕಾದರೆ ಹಾಲು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿರಿ ಇವಾಗ ಯಾವ ಥರ ಆಗಿದೆ ಅಂತ. ಇಲ್ಲೇನು ಸ್ವೀಟ್ ಇತ್ತು ಮನೆಯಲ್ಲಿ, ಮತ್ತು ದಾಲ್ ಮಾಡಿದ್ದೆ. ನೋಡಿ, ನನ್ನ ಮಕ್ಕಳಿಗೆ ಸ್ವೀಟ್ ಬೇಕು ಅಂದರು. ಈಗೆಲ್ಲ ರೆಸಿಪಿನೂ ಮಾಡಿ ತೋರಿಸ್ತಿದ್ದೀನಿ. ನೀವು ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿರಿ, ನಂಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ. ಮತ್ತು ನಾನು ಮಾಡಿರೋ ಗೀ ರೈಸ್ ಹೆಂಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.